ಫೆಬ್ರವರಿ 7 ಮತ್ತು 8ರಂದು ಹುಬ್ಬಳ್ಳಿಯಲ್ಲಿ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಗಾಳಿಪಟ ಮತ್ತು ವಿವಿಧ ಪಾರಂಪರಿಕ ಕ್ರೀಡಾ ಸ್ಪರ್ಧೆಯ ಅಂಗವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಭಿತ್ತಿಪತ್ರ ಮತ್ತು ಟಿ ಶರ್ಟ್ ಅನಾವರಣಗೊಳಿಸಿದರು. ಬಳಿಕ ಅವರು 15 ದೇಶಗಳಿಂದ ಹಲವು ಗಾಳಿಪಟ ಸ್ಪರ್ಧಿಗಳು ಸಹಸ್ರಾರು ಮಂದಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ದೇಶೀಯ ಕ್ರೀಡೆಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವೂ ಇದಾಗಿದೆ. ಗಾಳಿಪಟ ಸ್ಪರ್ಧೆಯಲ್ಲಿ ಇಂಗ್ಲೆಂಡ್, ಅಮೆರಿಕ ಸೇರಿದಂತೆ ವಿವಿಧ ದೇಶಗಳ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದು, ವಿಜೇತರಿಗೆ ಕ್ರಮವಾಗಿ 10,000, 7,500 ಹಾಗೂ 5,000 ಬಹುಮಾನ ವಿತರಿಸಲಾಗುವುದು. ಫೆಬ್ರವರಿ 7ರಂದು ಸಂಜೆ ಜಸ್ಕರಣ್ ಸಿಂಗ್, ದಿವ್ಯಾ ರಾಮಚಂದ್ರ, ನಕುಲ್ ಅಭ್ಯಂಕರ್ ಹಾಗೂ 8ರಂದು ಗಾಯಕ ಸೋನು ನಿಗಮ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಮಹೇಶ್ ತೆಂಗಿನಕಾಯಿ ಅವರು, ಅರವಿಂದ್ ಬೆಲ್ಲದು, ಎಂಆರ್ ಪಾಟೀಲು, ವಿಧಾನ ಪರಿಷತ್ ಸದಸ್ಯರಂತಹ ಪ್ರದೀಪ್ ಶೆಟ್ಟರು, ಎಸ್ಬಿ ಸಂಕನೂರು, ಮಹಾನಗರ ಪಾಲಿಕೆಯ ಮೇಯರ್ ಜ್ಯೋತಿ ಪಾಟೀಲು, ಉಪಮೇಯರ್ ಸಂತೋಷ್ ಚವ್ಹಾಣ್ ಮತ್ತು ನಮ್ಮ ಇಬ್ಬರು ಜಿಲ್ಲಾ ಅಧ್ಯಕ್ಷರು ತಿಪ್ಪಣ್ಣ ಅವರು, ಮಜ್ಜಿಗೆ ಅವರು ಮತ್ತು ನಿಂಗಪ್ಪ ಸುತ್ತಗಟ್ಟಿ ಅವರು, ಇವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆಟಗಳಿಗೆ ಬೇರೆ ಚಿತ್ರಕಲಾ ಸ್ಪರ್ಧೆನೂ ಅವತ್ತು ನಡೀತಾ ಇದೆ. ಚಿತ್ರಕಲಾ ಸ್ಪರ್ಧೆನೂ ಹಂಗೆ ಚಿತ್ರಕಲಾ ಸ್ಪರ್ಧೆ ಮಾಡೋದಿಲ್ಲ, ಯಾವುದಾದ್ರೂ ಒಂದು ಥೀಮು ಇಷ್ಟರಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಮೆಲೋಡಿ ಕಿಂಗ್ ಸೋನು ನಿಗಮ್ ಇವರು 2ನೇ ದಿವಸ ಇದರಲ್ಲಿ ಸಾಂಸ್ಕೃತಿಕ ಮಹೋತ್ಸವದಲ್ಲಿ